ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಮತ್ತು ನನ್ನ ಫ್ರೆಂಡ್ಸ್ಗಳೆಲ್ಲ ಸೇರಿ ಇವತ್ತು ಗೌಡ್ಗೆರೆ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಟೈಮು 9:30 ಆಗಿತ್ತು. ಹೆಂಗೂ ಟೈಮ್ ಆಗಿದೆಯಲ್ಲ ಅಂತ ಅಂದ್ಬಿಟ್ಟು ನಾವು ಹಂಗೆ ಪ್ರಸಾದ ಕೊಡ್ತಿದ್ದಾರೆ, ಪ್ರಸಾದನೇ ತಿಂದ್ಕೊಂಡು ಆಮೇಲೆ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಪ್ರಸಾದ ತಿನ್ನಕ್ಕೆ ಹೊರಟ್ವಿ. ಹಾಗೆ ತಟ್ಟೆಗಳೆಲ್ಲ ತಗೊಂಡು 4 ಜನ ತಟ್ಟೆಗಳು ತಗೊಂಡು ಎಲ್ಲ ತಿರ್ಗಾ ಇನ್ನೊಂದು ಸಲ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಹಾಗೆ ಕೂತಿದ್ವಿ. ಪ್ರಸಾದ ತಂದರು, ಪಾಯಸ, ಬೂಂದಿ ಮತ್ತು ಅನ್ನ ಸಾಂಬಾರು. ಚೆನ್ನಾಗಿತ್ತು ಪ್ರಸಾದ, ಟೇಸ್ಟಿಯಾಗಿತ್ತು. ಸಾಂಬಾರೆಲ್ಲ ಚೆನ್ನಾಗಿತ್ತು. ಇಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಲಕ್ಷಾಂತರ ಜನ ಊಟ ಮಾಡ್ತಾರೆ. ಅದೊಂದು ಖುಷಿ ವಿಚಾರ. ನೋಡಿ ಬಂದ್ವಿ, ಈಗ ಕ್ಯೂನಲ್ಲಿ ನಿಂತ್ಕೋಬೇಕು. ಇಲ್ಲಿ ಜನಜಾತ್ರೆ ಹೇಗಿದೆ ಅಂತ ನೋಡಿ ಫ್ರೆಂಡ್ಸ್. ತುಂಬ ಜನಗಳು, ತುಂಬ ಜನಗಳು. ಯಪ್ಪ, ಕಾಲಿಡಕ್ಕೆ ತಾವೇ ಇರಲಿಲ್ಲ, ಅಷ್ಟು ಜನ ನೂಕಾಡ್ಕೊಂಡು ಬರ್ತಾಯಿದ್ರು. ಇಲ್ಲೇ ಅಂತಲ್ಲ, ಇದೇ ಥರದ್ದು ಇನ್ನೂ 2 ಮನೆ 3 ಮನೆ ಇದೆ. 3 ಮನೆಯೂ ಇದೇ ಥರ ಕ್ಯೂನಲ್ಲಿ ಬರಬೇಕು. ಹಾಗೆ ಕ್ಯೂ ಎಲ್ಲ ಮುಗೀತು, ನಿಂತಿದ್ದೀವಿ. ಇವಾಗ ಇನ್ನೂ ದರ್ಶನ ಮಾಡಿಲ್ಲ, ಇವಾಗ ಮಾಡಬೇಕು. ಅಷ್ಟರೊಳಗಡೆ ಬಸಪ್ಪನ ಕರ್ಕೊಂಬಂದು ಏನೋ ಪೂಜೆ ಎಲ್ಲ ಮಾಡ್ತಾಯಿದ್ರು. ಅದು ಗೇಟು ಮರೆಯಾಗಿತ್ತು, ಸರಿಯಾಗಿ ವೀಡಿಯೋ ಆಗಲಿಲ್ಲ. ಬರೀ ಬಸಪ್ಪ ಮಾತ್ರ ಕಾಣಿಸ್ತಿತ್ತು. ಕೆಳಗಡೆ ಎಲ್ಲ ಒಂದು ಫ್ಯಾಮಿಲಿ ಕೂತ್ಕೊಂಡೆಲ್ಲ ಪೂಜೆ ಮಾಡ್ತಿದ್ರು. ಪಾದ ಎಲ್ಲ ತೊಳೆದು ಎಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ರು. ಅದು ಸರಿಯಾಗಿ ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಹಾಗೆ ಬಸಪ್ಪನ ಪೂಜೆ ಮುಗಿಸಿ ಮತ್ತೆ ದೇವಸ್ಥಾನದೊಳಗಡೆನೂ ಕರ್ಕೊಂಡೋಗಿ ಬಸಪ್ಪನ್ನ ಏನೇನೋ ಪೂಜೆ ಎಲ್ಲ ಮಾಡ್ತಾಯಿದ್ರು. ಹಾಗೆ ಬಸಪ್ಪ ಹೊರಗಡೆ ಬಂತು. ಇವಾಗ ನಾವು ಹೋಗಿ ದರ್ಶನ ಮಾಡಬೇಕಿವಾಗ. ಹಾಗೆ ದರ್ಶನ ಎಲ್ಲ ನೀಟಾಗಿ ಚೆನ್ನಾಗಾಯಿತು. ನಿಧಾನವಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಹಾಗೆ ನಾನು ಮತ್ತು ನನ್ನ ಫ್ರೆಂಡು ಕಾಯಿ ತಗೊಂಡು ಕಟ್ಟಕ್ಕೆ ಅಂತ ಅಂದ್ಬಿಟ್ಟು ಇವಾಗ ಮೇಲ್ಗಡೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಪಾದದ ಹತ್ತಿರ ಇಟ್ಟು ಕಾಯಿನ ಕುಂಕುಮ ತೀರ್ಥ ಹಾಕಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಬಿಸಿಲಿತ್ತು. ಯಪ್ಪ, ಕಾಲಿಡೋಕ್ಕಾಗ್ತಿರ್ಲಿಲ್ಲ. ಕೆಳಗಡೆನೂ ಸುಡೋದು, ಮೇಲೂ ಸುಡೋದು. ಯಪ್ಪ, ಇನ್ಯಾವತ್ತು ಭಾನುವಾರ ಅಂತೂ ಯಾವುದೇ ಕಾರಣಕ್ಕೂ ಬರಬಾರ್ದು ಅಂತ ಅನಿಸ್ಬಿಡ್ತು. ಹಾಗೆಯೇ ಒಂದು ಸ್ವಲ್ಪ ನೀರು ಕೂಡ ಬಂಡೆ ಮೇಲಿಂದೆಲ್ಲ ನೀರು ಹರಿತಾ ಇತ್ತು, ಬೆಟ್ಟದ ಮೇಲಿಂದ. ಅದೆಲ್ಲ ಒಂದು ಸ್ವಲ್ಪ ಕಾಲಿಗೆಲ್ಲ ತಣ್ಣ ಅನ್ನಿಸ್ತಿತ್ತು. ಮೇಲ್ಗಡೆ ಬಿಸಿಲು ಹೊಡೆದ್ರೂ ಕೆಳಗಡೆ ಕಾಲು ಒಂದು ಸ್ವಲ್ಪ ಏನೋ ಐಸ್ನಲ್ಲಿ ಇಟ್ಟಂಗೆ ಆಯ್ತಿತ್ತು. ಆಯಿತು, ಇವಾಗ ದರ್ಶನ ಮಾಡಿ ಪೂಜೆ ತೀರ್ಥ ಹಾಕಿಸ್ಕೊಂಡು ಕೆಳಗಡೆ ಬರ್ತಾ ಇದ್ದೀವಿ.
ಹಾಗೆ ಬಂದು ಇವಾಗ ತೆಂಗಿನಕಾಯಿನ ತಗೊಂಡು 7 ಸುತ್ತು ಸುತ್ತಬಿಟ್ಟು ಅಲ್ಲಿ ಬಸಪ್ಪ ಇದೆ, ಬಸಪ್ಪನ ಆರ್ಚ್ ಇದೆ, ಅಲ್ಲಿಗೆ ಬಸಪ್ಪನ ಮೇಲೆ ನೀರು ಹಾಕ್ತಾರೆ. ಕೆಳಗಡೆ ಆ ನೀರು ಬಸಪ್ಪನ ಮೇಲ್ಗಡೆ ಹಾಕಿದ ನೀರು ನಮ್ಮ ಮೇಲೆ ಬೀಳುತ್ತೆ. ಆ ಥರ ಎಲ್ಲ ತುಂಬ ಜನ ಹಾಕ್ಸ್ಕೊತಾ ಇದ್ದರು. ಅದು ಏನಕ್ಕೆ ಅಂತಂದರೆ ತುಂಬ ಇನ್ನೂ ಒಳ್ಳೆಯದಾಗುತ್ತೆ, ನೆಗೆಟಿವ್ ಅನ್ನೋದು ಏನು ಮನಸ್ಸಲ್ಲಿ ಬರಲ್ಲ ಅಂತ ಅನ್ನೋ ಉದ್ದೇಶಕ್ಕೆ ಬಸವನ ನೀರು ಹಾಕ್ಸ್ಕೊತಾ ಇದ್ದರು. ಹಾಗೆ ಬಸವನ ಸುತ್ತ 7 ಸುತ್ತ ಸುತ್ತಬಿಟ್ಟು ನಾವು ಕಾಯಿನ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರೋದು ನೆರವೇರಲಿ ಅಂತ ಅಂದ್ಬಿಟ್ಟು ಕಾಯಿನ ಕಟ್ಬಿಟ್ಟು ಬಂದು ಹಾಗೆ ಪ್ರಸಾದ ಕೊಡ್ತಾಯಿದ್ರು. ಮತ್ತು ಇನ್ನೊಂದು ಸಲ ಪ್ರಸಾದ ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.